ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ವೆಲ್ಕಮ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನೆಲ್. ಮತ್ತೊಂದು ಹೊಸ ವ್ಲಾಗಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನದಿಂದ ಈ ವ್ಲಾಗು ಅಪ್ಲೋಡ್ ಮಾಡಬೇಕು ಅಂತ ಇದ್ದೆ, ಸ್ವಲ್ಪ ಡಿಲೇ ಆಗೋಯಿತು. ಬಟ್ ಒಂದಿಷ್ಟು ಟೈಮ್ ತೊಗೊಂಡು ಶಾರ್ಟ್ಸಲ್ಲಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದನ್ನು ತುಂಬ ಜನ ನೋಡಿ ಲೈಕ್ ಮಾಡಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ಕನ್ಸ್ಟ್ರಕ್ಷನ್ ಹೇಗೆಲ್ಲ ನಡೆಯುತ್ತೆ ಅಂತ ಅಪ್ಡೇಟ್ಸ್ನ ಮುಂಬರುವ ವ್ಲಾಗ್ಸಲ್ಲಿ ಕೊಡ್ತಾ ಇರ್ತೀನಿ. ಇವಾಗ ನಾವಿದು ಮಾಡ್ತಿರೋದು ಭೂಮಿ ಪೂಜೆ ನಮ್ಮ ಅಮ್ಮನ ಮನೆಯಲ್ಲಿ. ಪ್ರೀವಿಯಸ್ ವೀಡಿಯೋಸಲ್ಲಿ ಕೂಡ ನೋಡಿರ್ತೀರ, ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಅಲ್ಲಿ ಕೂಡ ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ದೀವಿ. ಅಕ್ಷಯ ತೃತೀಯ ಅಲ್ಲೂ ಕೂಡ ಪೂಜೆನ ಮುಗಿಸಿದ್ದೀವಿ. ಭೂಮಿ ಪೂಜೆನ ಅದು ಮಾಡಿಕೊಂಡು ಇಲ್ಲಿ ನಮ್ಮ ಅಮ್ಮನ ಮನೆಗೆ ಬಂದು ಇಲ್ಲಿ ಭೂಮಿ ಪೂಜೆನ ಮಾಡ್ತಾ ಇದ್ದೀವಿ. ಪೂಜೆ ಮಾಡ್ತಿರೋದು ನಮ್ಮ ಅತ್ತೆ ಮತ್ತು ಮಾಮ ಅವರು. ನಮ್ಮಕ್ಕ ಭೂಮಿ ಪೂಜೆಗೆ ಅಟೆಂಡ್ ಆಗಿಲ್ಲ, ಯಾಕಂತ ಅಂದರೆ ಅವ್ರಿಗೆ ಲೀವೇ ಸಿಕ್ಕಿಲ್ಲ ಆಫೀಸಲ್ಲಿ. ಆಲ್ರೆಡಿ ಅವಳು ಲೀವ್ ಅಪ್ಲೈ ಮಾಡಿದ್ಲು. ಭೂಮಿ ಪೂಜೆ ಆದಮೇಲೆ ತಿರುಪತಿಗೆ ಹೋಗ್ತಾ ಇದ್ದೀವಿ, ಬುಕ್ಕಿಂಗ್ಸ್ ಎಲ್ಲ ಆಗಿತ್ತು. ಆಲ್ರೆಡಿ ಲೀವ್ ಅಪ್ಲೈ ಮಾಡಿದ್ಲು, ಲಾಂಗ್ ಲೀವು. ಹಾಗಾಗಿ ಅವಳಿಗೆ ಭೂಮಿ ಪೂಜದ ದಿನ ಲೀವೇ ಸಿಗಲಿಲ್ಲ ಪಾಪ. ಸ್ವಲ್ಪ ಶಿಫ್ಟ್ ಕೂಡ ಅವಳದು ಚೇಂಜ್ ಆಗಿತ್ತು. ಮಾರ್ನಿಂಗೇ ಪೂಜೆ ಇತ್ತು, ಮಾರ್ನಿಂಗೇ ಅವಳು ಡ್ಯೂಟಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಅವಳನ್ನ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ. ಪಾಪು ಅಂತೂ ತುಂಬಾ ಕಿರಿಕ್ ಮಾಡ್ತಾನೆ, ಅವಾಗ ತಾನೇ ಎದ್ದಿದ್ದ. ಹಾಗಾಗಿ ನಾವು ಕೂಡ ಕೂಡಲಿಲ್ಲ ಪೂಜೆಗೆ. ಇವಾಗ ನೀವು ಇಲ್ಲಿ ನೋಡ್ತಿರೋ ಭೂಮಿ ಪೂಜೆಯಲ್ಲಿ 2 ಪ್ಲಾಟ್ ಇದೆ ಸಪ್ರೇಟಾಗಿ. ಅದನ್ನು 2 ಕನ್ಸ್ಟ್ರಕ್ಷನ್ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ನಂದು, ಇನ್ನೊಂದು ನಮ್ಮ ಅಕ್ಕಂದು. ಅಣ್ಣ ತಮ್ಮ ಯಾರೂ ಇಲ್ಲ, ನಾವಿಬ್ಬರೇ ಇರೋದು. ನಮ್ಮಕ್ಕ ಏನೇ ಮಾಡಲಿ ನನ್ನನ್ನು ಬಿಟ್ಟು ಏನು ಮಾಡಲ್ಲ. ನಾನು ಕೂಡ ಏನೇ ಮಾಡಲಿ ಅವಳನ್ನ ಬಿಟ್ಟು ಏನು ಮಾಡಲ್ಲ. ಹಾಗಾಗಿ ಕನ್ಸ್ಟ್ರಕ್ಷನ್ ಕೂಡ ಒಟ್ಟಿಗೆ ಮಾಡಬೇಕು ಅಂಥೇಳಿ ಮಾಡ್ತಾ ಇದ್ದೀವಿ. ತುಂಬ ದಿನದಿಂದ ಕನ್ಸ್ಟ್ರಕ್ಷನ್ ಪ್ಲ್ಯಾನಿಂಗ್ಸ್ ಎಲ್ಲ ನಡೀತಾ ಇತ್ತು. ಅದು ಕಾಲ ಯಾವಾಗ ಕೂಡ ಬರುತ್ತೋ ಅವಾಗೇ ಆಗೋದಲ್ಲ. ಹಾಗಾಗಿ ಇವಾಗ ನೆರವೇರ್ತಾ ಇದೆ. ಅದು ಜೀವನದಲ್ಲಿ ಒಂದೇ ಸರಿ ಆಗೋದು, ಅದು ಕಟ್ಟೋದು ಎಲ್ಲ. ತುಂಬಾ ಆಸೆಗಳೆಲ್ಲ ಇರುತ್ತೆ, ಹಾಗೆ ಕಟ್ಟಬೇಕು ಹೀಗೆ ಕಟ್ಟಬೇಕು ಅಂತ ಹೇಳಿಬಿಟ್ಟು. ನನಗೂ ಕೂಡ ಅದೇ ಥರ ಆಸೆಗಳೆಲ್ಲ. ತುಂಬ ದಿನದಿಂದ ತುಂಬ ವೆರೈಟೀಸ್ ಆಫ್ ಪ್ಲ್ಯಾನ್ಸ್ನ ಹಾಕ್ತಾ ಇದ್ದೆ. ನಾನೇ ಸ್ವಂತ ಹಾಕ್ತಾ ಇದ್ದೆ, ನನ್ನ ಓನ್ ಐಡಿಯಾಯಿಂದ ವಾಸ್ತು ಪ್ರಕಾರ ತುಂಬಾ ಪ್ಲ್ಯಾನ್ಸ್ ಹಾಕಿದ್ದೀನಿ. ನಮ್ಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೆ ಅಂಥೇಳಿ ಯೋಚನೆ ಮಾಡಿ ಪ್ಲ್ಯಾನ್ಸ್ನ ಹಾಕ್ತಾ ಇದ್ದೆ. ಫೈನಲಿ ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡಿಕೊಂಡು ಪ್ಲ್ಯಾನ್ನ ಹಾಕ್ಕೊಂಡು ಮನೇಲಿ ಅಮ್ಮ, ಅಕ್ಕ, ನನ್ನ ಹಸ್ಬೆಂಡು, ನಮ್ಮ ಅಕ್ಕನ ಹಸ್ಬೆಂಡು, ನಮ್ಮ ಭಾವ ಎಲ್ರಿಗೂ ಕೂಡಿಸ್ಕೊಂಡು ನನ್ನ ಪ್ಲ್ಯಾನ್ಸ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ತುಂಬಾ ಇಷ್ಟ ಆಯಿತು ಎಲ್ರಿಗೂ ಮನೇಲಿ. ಹಾಗಾಗಿ ಅದನ್ನೇ ಎಕ್ಸಿಕ್ಯೂಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಅದೆಲ್ಲ ಏನೆಲ್ಲ ಪ್ಲ್ಯಾನಿಂಗ್ಸ್ ಇದೆ ಅಂಥೇಳಿ ಫ್ಯೂಚರ್ ವ್ಲಾಗ್ಸಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ. ಖಂಡಿತ ವ್ಲಾಗ್ಸ್ನ ಕಂಪಲ್ಸರಿ ನೋಡ್ತಾ ಇರಿ ಅಂತ ಹೇಳ್ತೀನಿ. ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಇಲ್ಲಾಂದರೆ ಅಪ್ಡೇಟ್ಸ್ ಎಲ್ಲ ಮಿಸ್ ಆಗಿ ಹೋಗುತ್ತೆ. ಇನ್ ಬಿಟ್ವೀನ್ ವರ್ಕಲ್ಲಿ ಏನಾದರೂ ನಿಮಗೂ ಐಡಿಯಾಸ್ ಇದ್ದರೆ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಬೋದಲ್ವ. ನಿಮ್ಮ ಐಡಿಯಾಸ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ನಾನು ಯೂಸ್ ಮಾಡ್ಕೋಬೋದು ನಮ್ಮ ಪ್ಲ್ಯಾನ್ಸಲ್ಲೆಲ್ಲ. ಭೂಮಿ ಪೂಜೆಗೆ ಹೋಗುವಾಗ ಟ್ರೈಪಾಡ್ ಕ್ಯಾರಿ ಮಾಡೋದನ್ನ ಮರ್ತು ಬಿಟ್ಟಿದ್ದೆ. ಹಾಗಾಗಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಸರಿಯಾಗಿ ಆಗಲಿಲ್ಲ. ಭೂಮಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾನು ವೇರ್ ಮಾಡಿರೋ ಸ್ಯಾರಿ ಬಗ್ಗೆ ಅಂತೂ ತುಂಬಾ ಕಾಂಪ್ಲಿಮೆಂಟ್ಸು, ಎಕ್ಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ. ಈ ಸ್ಯಾರಿ ಬಂದು ನನ್ನ ಸ್ಟೋರೇ, ಇನ್ಸ್ಟಾಗ್ರಾಮಲ್ಲಿ ಸ್ಯಾರಿ ಸ್ಟೋರ್ ಇದೆ, ಸ್ಯಾರಿ ಬೈ ಶಶಿ ಅಂತ ಹೇಳಿಬಿಟ್ಟು, ಅಲ್ಲಿಂದನೇ ತರಿಸ್ಕೊಂಡಿರೋದು. ತುಂಬಾ ಪ್ರೀಮಿಯಂ ಕ್ವಾಲಿಟಿ ಸೆಮಿ ಕ್ರೇಪ್ ಸ್ಯಾರಿ ಇದು. ಇದೇ ಥರ ಒಳ್ಳೆ ಕಲೆಕ್ಷನ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪಿನ್ ಲಿಂಕ್ನ ಕ್ಲಿಕ್ ಮಾಡಿ ಅಕೌಂಟ್ನ ಫಾಲೋ ಮಾಡಿ, ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಮಾಡಿ. ನಮ್ಮ ಕಡೆ ಭೂಮಿ ಪೂಜೆ ಇದೇ ಥರ ಮಾಡ್ತಾರೆ. 5 ಕಲ್ಲನ್ನ ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೂ ಮುಂಚೆ ಗಣಪತಿ ಪೂಜೆನ ಮಾಡ್ತಾರೆ. ಅದಾದಮೇಲೆ ನೀರನ್ನೆಲ್ಲ, ಕಳಶದ ನೀರೆಲ್ಲ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಭಾವ ಅವರು. ನಿಮ್ಮ ಕಡೆ ಹೇಗೆಲ್ಲ ಪೂಜೆನ ಮಾಡ್ತಾರೆ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಭೂಮಿ ಪೂಜೆ ಮಾಡಿಸಿದ ದಿನ ತುಂಬಾ ಒಳ್ಳೆದಿತ್ತು. ಅವತ್ತೇ ನಾವು ಬೋರ್ವೆಲ್ ಹಾಕಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ವಿ. ಟೈಮಿಂಗ್ ಎಲ್ಲ ಕೂಡ ನಾವು ಅವ್ರಿಗೆ ಹೇಳಿದ್ವಿ. ಅವರು ಮಾರ್ನಿಂಗ್ 6 o'clock ಒಂದು ಬೋರ್ ಪಾಯಿಂಟ್ನ ಹಾಕಬೇಕು, ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀವಿ 9 o'clock ಅಂತ ಹೇಳಿದರು. ಬಟ್ ಅಲ್ಲಿ ನೀರೇ ಬರಲಿಲ್ಲ ಅಂತೆ ಸರಿಯಾಗಿ. ನಾವು ತುಂಬಾ ವೆಯ್ಟ್ ಮಾಡಿದ್ವಿ, ಅವರು ಬರಲಿಲ್ಲ. ಅಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರಹ್ಮಸ್ಥಾನಕ್ಕೆ ಒಂದಿಷ್ಟು ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಕ್ಕಪಕ್ಕ ಇರೋ ಎಲ್ಲ ಜನರಿಗೂ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಇಲ್ಲಿ ಪಾಪು ಕೂಡ ಸ್ವೀಟ್ ತಿಂತಾ ಇದ್ದಾನೆ ನೋಡಿ.
ಸೊ ಅಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನಾವು. ಸೊ ಸಡನ್ಲಿ ಈವ್ನಿಂಗ್ 4 o'clock ಕಾಲ್ ಬಂತು. ಸೊ ಆಲ್ರೆಡಿ ಬಿಟ್ಟಿದ್ದೀವಿ, ಇವಾಗ ಬೋರ್ವೆಲ್ ಪಾಯಿಂಟಿಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಕಾಲ್ ಮಾಡಿದ್ರು. ಸೊ ಸಡನ್ಲಿ ನಾವೆಲ್ಲರೂ ತುಂಬಾ ಸರ್ಪ್ರೈಸ್ ಫೀಲ್ ಮಾಡಿದ್ವಿ. ಸೊ ಫೈನಲಿ ಅದೇ ದಿನ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅವರು ಅದೇ ದಿನ ಈವ್ನಿಂಗ್ 4 o'clock ಬಂದರು. ಸೊ ಇವಾಗ ಪಾಯಿಂಟ್ನ ಹಾಕ್ತಾ ಇದ್ದಾರೆ. ಮುಂಚೆನೇ ಇದೆಲ್ಲ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದಿಷ್ಟು ಜನ ಆಲ್ರೆಡಿ ಚೆಕ್ ಮಾಡಿರ್ತಾರೆ. ಸೊ ಭೂಮಿ ಪೂಜೆ ಎಲ್ಲ ಮಾಡಿಕೊಂಡು ಸಾಯಂಕಾಲ ಬೋರ್ವೆಲ್ ಎಲ್ಲ ಹಾಕ್ಸೋದು ಮುಗಿಸ್ಕೊಂಡು ಸೊ ನಾವು ತಿರುಪತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಟಿಕೆಟ್ಸು, ದರ್ಶನ ಟಿಕೆಟ್ಸ್ ಎಲ್ಲ ಮುಂಚೆನೇ ಬುಕ್ ಆಗೋಗಿತ್ತು. ಸೊ ಏನಾದರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಮನೆ ದೇವ್ರಿಗೆ ಹೋಗಲೇಬೇಕಲ್ಲ. ಸೊ ನಮ್ಮ ಮನೆಯಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮನೆ ದೇವರು. ಸೊ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಹೋಗುವಾಗಿಲ್ಲ ತಿರುಪತಿಗೆ. ಅದು ಯಾಕಂತ ನನಗೂ ಕೂಡ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ದುಡ್ಡು ಕೂಡ ಖರ್ಚು ಮಾಡಬಾರ್ದು ಅಂತ ಹೇಳ್ತಾರೆ ಹೋಗಬೇಕಾದ್ರೆ. ಸೊ ಅಮ್ಮನೇ ಕರ್ಕೊಂಡು ಹೋಗಿದ್ದು. ಸೊ ಹೋಗ್ಬಿಟ್ಟು ಬಂದ್ವಿ ನಾವು. ಸೊ ಬೋರ್ವೆಲ್ ಡಿಗ್ಗಿಂಗ್ ಸ್ಟಾರ್ಟ್ ಆಯಿತು. ಆಗಿ ಎಕ್ಸಾಕ್ಟ್ಲಿ 30 feet ವಾಟರ್ ಪಂಪಿಂಗ್ ಸ್ಟಾರ್ಟ್ ಆಗಿತ್ತು ಅಲ್ಲಿ. ಸೊ ನಾವೆಲ್ಲ ಶಾಕ್ ಆಗೋದ್ವಿ. ಇದು ನಾವು ಫಸ್ಟ್ ಬೋರ್ ಹಾಕ್ಸ್ತಿರೋದು ಲೈಫಲ್ಲಿ. ಇವತ್ತಿಗೂ ನಾವು ತುಂಬಾ ಕನ್ಸ್ಟ್ರಕ್ಷನ್ ಮಾಡಿಸಿದ್ದೀವಿ ಆಲ್ರೆಡಿ, ಯಾವತ್ತೂ ಬೋರ್ ಹಾಕ್ಸಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಹಾಕ್ಸ್ತಾ ಇರೋದು. 30 feet ವಾಟರ್ ಪಂಪಿಂಗ್ ಸ್ಟಾರ್ಟ್ ಆಗೋಯ್ತು. ನಾವೇ ಶಾಕ್ ಆಗಿದ್ವಿ. ಸೊ ಅದಾದಮೇಲೆ ಒಂದಿಷ್ಟು ಜನ ಸಜೆಷನ್ ಕೊಟ್ಟರು, 150 to 200 feet ಡಿಗ್ ಮಾಡಿಸಿ, ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಲ್ಲ ನೀರಿಂದು ಅಂತ ಹೇಳಿದ್ರು. ಸೊ ಸರಿ ಆಗಲಿ ಅಂತ ಹೇಳಿಬಿಟ್ಟು ನಾವು ಕೂಡ 150 feet ಮಟ್ಟ ಡಿಗ್ ಮಾಡಿಸಿ ಫಿಟ್ ಮಾಡಿಸಿದ್ವಿ ಪೈಪೆಲ್ಲ. ಸೊ ಅದೆಲ್ಲ ಆಗೋಷ್ಟರಲ್ಲಿ ಟೈಮ್ 9 o'clock ಆಗೋಯ್ತು ನೈಟು. ಸೊ ಟೈಮ್ ನೋಡಿಕೊಂಡೇ ಇಲ್ಲ ನಾವು. ಸೊ ಫೈನಲಿ ಸೇಮ್ ಡೇ ಎಲ್ಲ ಕೂಡ ಕಂಪ್ಲೀಟ್ ಆಯಿತು. ಸೊ ಆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಎಲ್ಲ ಕಡೆ ಬೋರ್ವೆಲ್ ಪಾಯಿಂಟ್ಸ್ನ ಹಾಕ್ತಾರೆ ಅನ್ಕೋತೀನಿ. ಎಲ್ಲ ಕಡೆ ಪ್ರೈಸಸ್ ಕೂಡ ಬೇರೆ ಆಗಿರುತ್ತೆ. ಸೊ ನಾವು ಡಿಗ್ ಮಾಡಿಸಿರೋದು 150 feet. ಪ್ರೈಸ್ ಎಲ್ಲ ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ. 1 feetಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅದು ಎಷ್ಟಾಗಿರ್ಬೋದು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮತ್ತು ಪೈಪ್ಸ್ಗೂ ಪ್ರೈಸಸ್ ಬೇರೆ ಬೇರೆ ಇರುತ್ತೆ. ಸೊ ಅದು ಕೂಡ ನಿಮ್ಗೇನಾದರೂ ಐಡಿಯಾ ಇದ್ದರೆ ಖಂಡಿತ ತಿಳಿಸ್ಕೊಡಿ. ಸೊ ನಮ್ಮೂರಲ್ಲಿ ಪ್ರೈಸಸ್ ತುಂಬಾ ಬೇರೆ ಇದೆ. ಅದೇ ನನ್ನ ಹಸ್ಬೆಂಡ್ ಊರಲ್ಲಿ ರಾಯಚೂರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಪ್ರೈಸು. ಹೋಪ್ ನೀವು ನನಗೆ ಕನೆಕ್ಟ್ ಆಗಿರ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.